ಹಲೋ ನಮಸ್ಕಾರ, ನಾನು ಪ್ರಿಯಾಂಕಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಮಗಳು ಇಷ್ಟು ಕುಣಿದಾಡೋಕ್ಕೆ ಕಾರಣ ಈ ಮಿಸ್ಟ್ರಿ ಬಾಕ್ಸು. ಸೊ ಈ ಮಿಸ್ಟ್ರಿ ಬಾಕ್ಸಲ್ಲಿ ಏನಿದೆ ಅಂತ ಬನ್ನಿ ನೋಡೋಣ. ಬಬ್ಲು ಮೇಲಿಂದ ಮಾಡ ಕೈ ಐತೆ ಕೈ ತಿಳಿ ಮಗ. ಇವತ್ತು ನನ್ನ ಮಗಂದು ಸೈಕಲ್ ಬಂದೈತಿ. ಬಬ್ಲಿನ್ ಸೈಕಲ್. ಹಾ, ಓಪನ್ ಮಾಡೋಣ ಮಗ. ಸೈಕಲ್ ಬಬ್ಲಿನ್ ಸೈಕಲ್. ನನ್ನ ಮಗ ಅಂದರೆ ಬಬ್ಲುಗೋಸ್ಕರ ನಾವು ಸೈಕಲ್ ತರಿಸಿದ್ದೀವಿ. ಸೊ ಇದೊಂದು ಟ್ರೈ ಸೈಕಲ್, ಅಂದರೆ 3 ಟೈರ್ಸ್ ಇರೋದು ಟ್ರೈ ಸೈಕಲ್ಲು. ಸೊ ಇದನ್ನು ಅಸೆಂಬಲ್ ಮಾಡೋಣ ಬನ್ನಿ. ಸೈಕಲ್ ನನ್ನ ಮಗನಿಗಾಗಿದ್ರು ನನ್ನ ಮಗಳ ಎಕ್ಸೈಟ್ಮೆಂಟ್ ನೋಡಿ ಎಷ್ಟಿದೆ ಅಂಥೇಳಿ. ಬಬ್ಲು ಸೈಕಲ್ ಬಂತೆ ನಿಂದು. ಸೈಕಲ್ ಆಡ್ತೀಯಾ? ಹಾಂ ಬಬ್ಲು 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 ಸೈಕಲ್ ಆಡ್ತೀಯಾ? ಸೈಕಲ್ ಆಡ್ತೀಯಾ? ಹಾಂ ಸ್ಟಿಕ್ಕರ್ ಹ್ಯಾಟ್ ಅಲ್ಲ ಅದು. ಮತ್ತೆ ಅಲ್ಲಿ ಮುಂದ್ಗಡೆ ಸೈಕಲ್ ಮುಂದ್ಗಡೆ ಬಾಸ್ಕೆಟ್, ಅದೇ ಒಂದು ಬಾಸ್ಕೆಟ್ ಇದೆಯಲ್ಲ ಹಂಗೆ. ಸ್ಲೋ ಸ್ಲೋ ಮಗ, ಸ್ಲೋ ಸ್ಲೋ ಮಾಡ್ತಾರೆ. ಸ್ಲೋ ಮಾಡೋಂಗೆ. ಹಾಂ ಸ್ಲೋ. ಸೈಕಲ್ ಕುಂತೈತಿ. ಟಿವಿ ನೋಡ್ಕೊಂಡು ಅಸೆಂಬ್ಲಿ ಮಾಡ್ತದ. ನಾನೇನು ಕೊಟ್ಟಿಲ್ಲ. ಅದೇ ರೆಡಿ ಆಯ್ತು. ನನ್ನ ಮಗನಿಗೆ ಆ್ಯಕ್ಚುಲಿ ಇದು ಫಸ್ಟ್ ನಾವು ಏನೋ ಕೊಡಿಸ್ತಾ ಇರೋದು. ಬಿಕಾಸ್ ನನ್ನ ಮಗ ಎಲ್ಲದು ನನ್ನ ಮಗಳದ್ದು ಸೆಕೆಂಡ್ ಹ್ಯಾಂಡೇ ಯೂಸ್ ಮಾಡಿರೋದು. ಟಾಯ್ಸ್ ಆಗಿರ್ಬೋದು, ಜಾರ್ ಬಂಡಿ ಆಗಿರ್ಬೋದು, ಒಂದು ಜೀಪ್ ಆಗಿರ್ಬೋದು, ಎಲ್ಲದು ಸೆಕೆಂಡ್ ಹ್ಯಾಂಡೇ ಯೂಸ್ ಮಾಡಿರೋದು. ಅವನು ಸೆಕೆಂಡ್ ಬೇಬಿ ಅಲ್ವಾ, ಸೊ ಅದಕ್ಕೆ. ಸೈಕಲ್ಲು ಆ್ಯಕ್ಚುಲಿ ಇದೆ. ಅವಳು ಸಣ್ಣಕ್ಕಿದ್ದಾಗ ಅಂದರೆ ಒಂದು 1.5 ವರ್ಷದಿಂದ 3 ವರ್ಷದವರೆಗೂ ಒಂದು ಸೈಕಲ್ ಓಡಿಸಿದ್ಲು ಅವಳು. ಆ ಸೈಕಲ್ ನಾವು ತೆಗೆದಿಟ್ಟಿದ್ವಿ. ಆ ಸೈಕಲು ಒಂದು ಸ್ವಲ್ಪ ಜಾಸ್ತಿ ಯೂಸ್ ಆಗಿದೆ ಅಲ್ವಾ. ಇನ್ನು ನನ್ನ ಬಬ್ಲು ಓಡಿಸ್ಬಿಟ್ರೆ ಆ ಸೈಕಲು ಉಳಿಯೋದೇ ಇಲ್ಲ, ಜೀವನೇ ಇರೋದಿಲ್ಲ. ಸೊ ಅದಕ್ಕೆ ಅವಳ ಮೆಮರಿಗೋಸ್ಕರ ಅದನ್ನು ತೆಗೆದಿಟ್ಟಿದ್ವಿ ನಾವು. ಇವನಿಗೆ ಅದಕ್ಕೆ ಹೊಸ ಸೈಕಲ್ ನಾನು ತರಿಸಿದ್ದು. ಆ್ಯಂಡ್ ಇದು ನಾನು ಆ್ಯಕ್ಚುಲಿ ನನ್ನ ಬರ್ಡೇಗೆ ಅಂತ ನನ್ನ ಮಗನಿಗೆ ತರಿಸಿದ್ದಾಗಿತ್ತು. ಸೊ ಇದು ಅವನ ಬರ್ಡೇ ಗಿಫ್ಟ್ ಆಗಿತ್ತು. ಬಟ್ ಈ ಲಾಗ್ ನಾನು ಸ್ವಲ್ಪ ಲೇಟಾಗಿ ಹಾಕ್ತಾಯಿದ್ದೀನಿ. ನಾನು ನನ್ನ ಮಕ್ಕಳಿಗೆ ಏನೇ ಟಾಯ್ಸ್ ತೊಗೊಂಡಿರೋದು ಅಥವಾ ಯಾವುದಾದ್ರೂ ಜೀಪ್ ಆಗಿರ್ಬೋದು, ಜಾರ್ಬಂಡೆ ಆಗಿರ್ಬೋದು, ಆಮೇಲೆ ಊಟ ಮಾಡೋ ಹೈ ಚೇರ್ ಆಗಿರ್ಬೋದು, ಪ್ರತಿಯೊಂದು ನಾನು ನನ್ನ ಮಗಳ ಟೈಮಿಂದನೇ ನಾನು ಎಲ್ಲ ಫಸ್ಟ್ ಕ್ರೈಯಿಂದನೇ ನಾನು ಪರ್ಚೇಸ್ ಮಾಡಿರೋದು. ಈ ಸೈಕಲ್ ಬಂದುಬಿಟ್ಟು ನನಗೆ 1600 ಚಿಲ್ಲರೆ ಬಿದ್ದಿರೋದು. ಆಫರ್ ಆಗಿಬಿಟ್ಟು 50% ಆಫ್ ಇತ್ತು.
ಸೈಕಲು ಆ ಪ್ರೈಸಿಗೆ ಅಡ್ಡಿಲ್ಲ, ಚೆನ್ನಾಗಿದೆ, ತುಂಬ ಸ್ಟಡಿ ಏನಿಲ್ಲ. ಬಟ್ ಮಕ್ಕಳಿಗೆ ಒಂದು 3 ವರ್ಷದವರೆಗೂ ಆಟ ಆಡೋಕ್ಕೆ ಏನು ಸಮಸ್ಯೆ ಇಲ್ಲ. ಸೊ ಈ ಸೈಕಲ್ ಬಂದುಬಿಟ್ಟು ನಾನು ಫಸ್ಟ್ ಕ್ರೈಯಿಂದ 1600 ಚಿಲ್ಲರೆಗೆ ಖರೀದಿ ಮಾಡಿರೋದು. ನನ್ನ ಮಗನಿಗೆ ಆ ಸೈಕಲ್ ಇನ್ನೂ ಹೊಡಿಯೋಕ್ಕಾಗಲ್ಲ, ಒಂದು 2 ಇಯರ್ಸ್ ಆಗಬೇಕು. 2 ಇಯರ್ಸ್ ಆದಮೇಲೆ ನಾವು ಹೊಡಿಬೋದು. ಬಟ್ ಇದೇನು ಆಪ್ಷನ್ ಇದೆ ಅಂದರೆ ನಾವು ಪುಷ್ ಮಾಡ್ಬೋದು. ಹಿಂದ್ಗಡೆ ಒಂದು ಹ್ಯಾಂಡಲ್ ಕೊಟ್ಟಿದ್ದಾರೆ, ನಾವು ಯಾವ ರೀತಿ ಆ ರೀತಿ ಟರ್ನ್ ಮಾಡ್ಬೋದು. ಪುಷ್ ಮಾಡಿ ಮಕ್ಕಳಿಗೆ ಒಂದು ಹೊರಗಡೆ ವಾಕಿಂಗ್ ಕರ್ಕೊಂಡು ಹೋಗೋರಾಗಿರ್ಬೋದು. ಸ್ವಲ್ಪ ಎಂಟರ್ಟೈನ್ ಆಗುತ್ತೆ ಮಕ್ಕಳಿಗೆ. ಆ್ಯಂಡ್ ನನ್ನ ಮಗಳಿಗೂ ಒಂದು ಟೈಮ್ ಪಾಸ್ ಆಗುತ್ತಲ್ವ, ಸೊ ಅದಕ್ಕೆ ತಮ್ಮನಿಗೆ ಓಡಾಡಿಸ್ಕೊಂಡಿರೋಕ್ಕೆ, ಸೊ ಅದಕ್ಕೆ ಅಂಥೇಳಿ ನಾನು ಈ ಥರ ಸೈಕಲ್ ತೊಗೊಂಡಿರೋದು. ನನ್ನ ಮಗಳದ್ದು ಈ ಥರ ಸೈಕಲ್ ಆಗಿರಲಿಲ್ಲ, ನಾರ್ಮಲ್ ಟ್ರೈ ಸೈಕಲ್ ಏನಿದೆ ಆ ರೀತಿ ಆಗಿತ್ತು. ಬಟ್ ಇವನಿಗೆ ಈ ರೀತಿ ನಾನು ಸೈಕಲ್ ತರಿಸಿರೋದು. ಆ್ಯಂಡ್ ಇದಕ್ಕೊಂದು ಬೆಲ್ಟ್ ಇದೆ, ಬಟ್ ಬೆಲ್ಟು ಅಷ್ಟು ಟೈಟ್ ಇಲ್ಲ ಅವನಿಗೆ. ನಾನು ಹೇಳ್ಬೋದು ಆ ಬೆಲ್ಟ್ ಜಸ್ಟ್ ನೋಡೋದಕ್ಕಷ್ಟೇ. ಮಕ್ಕಳು ಬೀಳೋದಿಲ್ಲ, ಇನ್ನು ಒಳ್ಳೆ ಬ್ಯಾಲೆನ್ಸ್ ಮಾಡ್ಬೋದು. ಸೀಟೆಲ್ಲ ಚೆನ್ನಾಗಿದೆ, ಕಂಫರ್ಟಬಲಾಗಿ ಕೂತ್ಕೊಳ್ತಾರೆ. ಸೊ ಈ ಸೈಕಲ್ ಬಂದುಬಿಟ್ಟು ಫ್ಯಾಬ್ ಆ್ಯಂಡ್ ಫಂಕಿ ಅಂತ ಹೇಳಿ ಒಂದು ಬ್ರ್ಯಾಂಡು. ನನ್ನ ಮಗಳಿಗೆ ಹಿಂದ್ಗಡೆಯಿಂದ ಪುಷ್ ಮಾಡೋಕ್ಕೆ ಹ್ಯಾಂಡಲು ಸ್ವಲ್ಪ ಜಾಸ್ತಿನೇ ಹೈಟ್ ಇತ್ತು. ಸೊ ಅದಕ್ಕೆ ನಾವು ಹೈಟ್ ಕಡಿಮೆ ಮಾಡ್ತಾಯಿದ್ದೀವಿ. ಹೈಟ್ನ ಅಡ್ಜಸ್ಟ್ ಮಾಡೋಕ್ಕೆ ಅಂತಲೇ ಹಿಂದ್ಗಡೆ ನೋಡಿ ಈ ಥರ ಅಲ್ಲೊಂದು ಸೆಟ್ಟಿಂಗ್ ಇದೆ. ಸೊ ಅದಕ್ಕೆ ಅಲ್ಲೊಂದು ಬಟನ್ನ ನಾವು ಪ್ರೆಸ್ ಮಾಡಿದ್ರೆ ಒಳಗಡೆ ಹೋಗುತ್ತೆ. ನಾವು ಯಾವ ಹೈಟಿಗೆ ಬೇಕೋ ಆ ಹೈಟಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಅದೊಂದು ಒಳ್ಳೆಯ ಆಪ್ಷನ್ ಇದೆ. ಈಗ ನಾನೇನಾದರೂ ಪುಷ್ ಮಾಡಿ ಕರ್ಕೊಂಡು ಹೋಗೋದಿದ್ರೆ ಒಂದು ಸ್ವಲ್ಪ ಹೈಟ್ ಮಾಡ್ಕೋಬೋದು ಹ್ಯಾಂಡಲ್ನ. ನನ್ನ ಮಗಳು ಹೋಗೋದಿದ್ರೆ ಒಂದು ಸ್ವಲ್ಪ ಚಿಕ್ಕದು ಮಾಡಿ ಕೊಡ್ಬೋದು ಅವಳಿಗೆ. ಟೋಟಲಾಗಿ ನಾನು ಈ ಸೈಕಲ್ನ ರೇಟ್ ಮಾಡೋದಿದ್ರೆ ಒಂದು 10 ಔಟ್ ಆಫ್ 6 ಕೊಡ್ಬೋದು. ಅಡ್ಡಿಲ್ಲ, ಸೈಕಲು ಆ ರೇಟಿಗೆ ಅಡ್ಡಿಲ್ಲ, ತೊಗೊಳ್ಬೋದು. ಮಕ್ಕಳ ಟಾಯ್ಸಲ್ಲಿ ಇದು ನನ್ನ ಫಸ್ಟ್ ವಿಡಿಯೋ ಆಗಿತ್ತು. ಹೀಗೆ ನನ್ನ ಮಗಳ ಹತ್ರ ಏನೇನು ಟಾಯ್ಸ್ ಇದೆ ಎಲ್ಲ ನಾನು ಎಲ್ಲಿ ಪರ್ಚೇಸ್ ಮಾಡಿದ್ದೆ, ಹಾಗೆಯೇ ಅದು ಹೇಗೆ ಬಂತು ಕ್ವಾಲಿಟಿ. ನನ್ನ ಮಗಳು 5 ವರ್ಷನವಳು, ಸೊ ಹೇಗೆ ಬಂತು ಕ್ವಾಲಿಟಿ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.